ಅನಾಯಿಂಟಿಂಗ್, ಅಭಿಷೇಕ. ಉಪವಾಸ ಪ್ರಾರ್ಥನೆಯಲ್ಲಿ ಕಡೆಯ ದಿವಸ, ಕಡೆ 7 ದಿನ ಉಪವಾಸ ಮಾಡಿದ ದೇವ ಮಕ್ಕಳಿಗೆ ದೇವರು ಕೊಡುವಂಥ ಆಲೋಚನೆ, ನನ್ನ ಜನರನ್ನು ನಾನು ಅಭಿಷೇಕ ಮಾಡ್ತೇನೆ. ಅಭಿಷೇಕ ಎನ್ನುವಂಥ ಪದ ಇಬ್ರಿಯ ಭಾಷೆಯಲ್ಲಿ ಮೆಸ್ಸಿಯ ಅಂತಾರೆ. ಮೆಸ್ಸಿಯ, MESSIAH, ಮೆಸ್ಸಿಯ. ಮೆಸ್ಸಿಯ ಅಂದರೆ ಅಭಿಷೇಕ. ಕದೋಷ್, ಕದೋಷ್ ಎನ್ನುವಂಥ ಪದ, ಇಬ್ರಿಯ ಪದ ಪವಿತ್ರವಾದದ್ದು. ಒಂದು ಪ್ರತ್ಯೇಕವಾದಂಥ ಉದ್ದೇಶಕ್ಕೋಸ್ಕರ, ಸೆಟ್ ಅಪಾನ್ ಆ್ಯಂಡ್ ಡೆಡಿಕೇಟ್ ಟು ಸರ್ವ್ ದ ಲಾರ್ಡ್. ಒಂದು ಪ್ರತ್ಯೇಕವಾದಂಥ ಉದ್ದೇಶಕ್ಕಾಗಿ ದೇವರು ಯಾರನ್ನು ಅಭಿಷೇಕ ಮಾಡ್ತಾನೋ ಅವನ ದೇವರ ಸೇವೆಗಾಗಿ ಅವನನ್ನು ಪವಿತ್ರವಾಗಿ ಬೇರ್ಪಡಿಸುವುದೇ ಈ ಅಭಿಷೇಕದ ಉದ್ದೇಶವಾಗಿರುತ್ತೆ. ದೇವರು ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಕರೆದು ಯಾವ ಕೆಲಸವನ್ನು ಮಾಡಲಿಕ್ಕೆ ನಮ್ಮನ್ನು ಆರಿಸ್ಕೊಂಡಿದ್ದಾನೋ, ನಮಗೆ ಪ್ರತ್ಯೇಕವಾಗಿ ಅಧಿಕಾರವನ್ನು ಕೊಟ್ಟು ದೇವರು ತನ್ನ ಆತ್ಮನ ಅಭಿಷೇಕದಿಂದ ನಮ್ಮನ್ನು ಆ ಕೆಲಸವನ್ನು, ಆ ಅಸೈನ್ಮೆಂಟನ್ನು ಪೂರ್ತಿಗೊಳಿಸೋದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡುವಂತನಾಗಿರ್ತಾನೆ. ಅಭಿಷೇಕದ ಕುರಿತು ಸುಮಾರು ಭಾಗಗಳಿಂದ ನಾನು ಮಾತನಾಡಿದ್ದೇನೆ. ಇವತ್ತೊಂದು ಭಾಗವನ್ನು ಮುಟ್ತೀನಿ. 1 ಸಮುವೇಲನ ಬರೆದ ಪುಸ್ತಕ 10ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ನಾವು ಇವತ್ತಿನ ಚಿಂತೆಗಾಗಿ ಓದಿಕೊಳ್ಳುವಂತರಾಗಿರೋಣ. ಆ ಹಾಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹುಯ್ದು ಅವನನ್ನು ಮುದ್ದಿಟ್ಟು, ಅವನಿಗೆ ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಈ ಹೊತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಮೀನ ಮೇರೆಯೊಳಗಿರುವ ರಾಹೇಲಳ ಸಮಾಧಿಯ ಬಳಿಯಲ್ಲಿರುವಂಥ ಚೆಲ್ಚಿನಲ್ಲಿ 2 ಮನುಷ್ಯರನ್ನು ಕಾಣುವೆ. ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು. ನಿನ್ನ ತಂದೆಯು ಕತ್ತೆಗಳ ಚಿಂತೆ ಬಿಟ್ಟು ನನ್ನ ಎಲ್ಲಿ ಹೋದಾನೋ ಎಂಬುದಾಗಿ ನಿನಗೋಸ್ಕರ ಹಂಬಲಿಸಿರುತ್ತಾನೆ ಎಂದು ಹೇಳುವರು. ನೀನು ಅಲ್ಲಿಂದ ಮುಂದೆ ನಡೆದು ತಾಬೋರಿನ ಹತ್ತಿರ ಇರುವ ಎಲೋನ್ ವೃಕ್ಷದ ಬಳಿಗೆ ಬಂದಾಗ ದರ್ಶನಕ್ಕಾಗಿ ಬೆತೇಲಿಗೆ ಹೋಗುವ 3 ಜನರು ನಿನ್ನೆದುರಿಗಾಗುವರು. ಅವರಲ್ಲೊಬ್ಬನು 3 ಹೋತಮರಿಗಳನ್ನು, ಮತ್ತೊಬ್ಬನು 3 ರೊಟ್ಟಿಗಳನ್ನು, ಇನ್ನೊಬ್ಬನು ದ್ರಾಕ್ಷಾರಸದ ಒಂದು ಬುದ್ದಲಿಯನ್ನು ಹೊತ್ತುಕೊಂಡಿರುವರು. ಅವರು ನಿನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ 2 ರೊಟ್ಟಿಗಳನ್ನು ಕೊಡುವರು. ನೀನು ಅವುಗಳನ್ನು ತೆಗೆದುಕೊಳ್ಳಬೇಕು. ಅಲ್ಲಿಂದ ಫಿಲಿಷ್ಟಿಯರ ಠಾಣವಿರುವ ದೇವಗಿರಿಯನ್ನು ಮುಟ್ಟಿದಾಗ ಮುಂದುಗಡೆಯಲ್ಲಿ ಸ್ವರಮಂಡಲ, ದಮ್ಮಡಿ, ಕೊಳಲು, ಕಿನ್ನರಿ ಈ ವಾದ್ಯಗಳೊಡನೆ ಗುಡ್ಡದಿಂದ ಇಳಿದು ಬರುತ್ತಿರುವ ಪ್ರವಾದಿ ಸಮೂಹವನ್ನು ಕಾಣುವೆ. ಅವರು ಪರವಶರಾಗಿ ಪ್ರವಾದಿಸುವರು. ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವೆ. ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವೇದ ವಾಕ್ಯ. ಇದರ ಕುರಿತು ನಾನು ಅನೇಕ ಬಾರಿ ಪ್ರಸಂಗದಲ್ಲಿ ಅಲ್ಲಲ್ಲಿ ಮುಟ್ಟಿರುವಂತನಾಗಿದ್ದೇನೆ. ಸಮುವೇಲನನ್ನು ದೇವರು ಸೌಲನನ್ನು ಅಭಿಷೇಕ ಮಾಡುವುದಕ್ಕಾಗಿ ಉಪಯೋಗಿಸುವ ಸನ್ನಿವೇಶ. ಸೌಲನು ಕೀಷನ ಮಗನಾದ ಸೌಲನು, ಕೀಷನಿಗೆ ಅನೇಕ ಮಕ್ಕಳಿದ್ದರು. ಅದರಲ್ಲಿ ಅವನಿಗೆ ಪ್ರಿಯನಾಗಿರುವ ಒಬ್ಬ ಮಗನಾಗಿದ್ದನು
ಈ ಸೌಲನು ಅಪ್ಪನ ಆಜ್ಞೆಯ ಪ್ರಕಾರ ಕಳೆದು ಹೋದ ಕತ್ತೆಯನ್ನು ಹುಡುಕಿಕೊಂಡು ಹೋಗುವಂಥ ಸೌಲನನ್ನು ದೇವರು ಅಭಿಷೇಕ ಮಾಡುವಂಥ ಸನ್ನಿವೇಶವನ್ನು ನಾವು ಓದಿದಂಥ ಭಾಗ್ಯದಲ್ಲಿ ಕಂಡೆವು. ಈ ಅಭಿಷೇಕದಿಂದ ಉಂಟಾಗುವಂಥ ಕಾರ್ಯಗಳು ಯಾವುದು? ಪರಿಶುದ್ಧಾತ್ಮನು ನನಗೆ ಹೀಗೆ ಹೇಳಿದನು, ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವರನ್ನು ದೇವರು ವಿಭಿನ್ನವಾಗಿ ಇದುವರೆಗೂ ಕಾಣದೇ ಇರುವ ರೀತಿಯಲ್ಲಿ ತನ್ನ ಆತ್ಮನಿಂದ, ತನ್ನ ಅಭಿಷೇಕ ತೈಲದಿಂದ ಕೆಲವರನ್ನು ಅಭಿಷೇಕ ಮಾಡಿದ್ದಾನೆ. ಆ ಅಭಿಷೇಕ ಏನು ಅವರಿಂದ ಹೊರಗಡೆ ತರುತ್ತದೆ ಎಂಬ ವಾರ್ತೆಯನ್ನು ಈ ಹಗಲೊತ್ತು ಪರಿಶುದ್ಧಾತ್ಮನು ಹೇಳಿದನು. ಒಂದು, ಅಭಿಷೇಕವು ಯಾವ ಹುದ್ದೆಗಾಗಿ ದೇವರು ನಿಮ್ಮನ್ನು ಕಂಡುಕೊಂಡನೋ ಆ ಹುದ್ದೆಗಾಗಿ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ದ ಅನಾಯಿಂಟಿಂಗ್ ರಿಲೀಸ್ ಇಂಟು ಹಿಸ್ ಅಸೈನ್ಮೆಂಟ್. ಅವರವರನ್ನ ಯಾವ ಉದ್ದೇಶಕ್ಕಾಗಿ ಅಸೈನ್ಮೆಂಟ್ಗಾಗಿ ಕರೆಯಲ್ಪಟ್ಟಿದ್ದಾರೋ ಆ ಉದ್ದೇಶಕ್ಕಾಗಿ ದೇವರು ಅವರನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ, ಒಂದು ಪಕ್ಷ ನಿಮ್ಮ ಮನೆಯ ವಾತಾವರಣ ಹೇಗಿದೆಯೋ, ಒಂದು ಪಕ್ಷ ಮನೆಯ ಜವಾಬ್ದಾರಿ ನೀವು ಹೊತ್ಕೊಂಡವರಾಗಿರ್ಬೋದು. ನೀವು ದುಡಿದ್ರೇ ನಿಮ್ಮ ಮನೆಯನ್ನು ಪಾಲನೆ ಮಾಡಲಿಕ್ಕೆ ಆಗುವಂಥ ಸಂದರ್ಭವಾಗಿರ್ಬೋದು. ನಿನಗೆ ನಾನಾ ವಿಧವಾದಂಥ ಬಾಹ್ಯವಾದ ಒತ್ತಡಗಳಿರ್ಬೋದು. ಆದರೆ ಇವತ್ತು ನಾನು ನಿಮಗೆ ಆಲೋಚನೆಯಾಗಿ ಹೇಳ್ತಾ ಇದ್ದೇನೆ, ಪರಿಶುದ್ಧಾತ್ಮನು ಕೆಲವರನ್ನು ತಾಯಿಯ ಗರ್ಭದಿಂದಲೇ ತನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಕೆಲವರನ್ನ ಕಂಡಿದ್ದನು. ಅಂಥವರನ್ನು ಈ ಉಪವಾಸ ಪ್ರಾರ್ಥನೆಯ ಕೊನೆಯ ಸೆಷನ್ಗಳಲ್ಲಿ ದೇವರಾತ್ಮನ ಹೇಳ್ತಾ ಇದ್ದಾನೆ, ಅವರನ್ನ ಅಭಿಷೇಕ ಮಾಡಿ ಆ ಹುದ್ದೆಗಾಗಿ ನಾನು ಅವರನ್ನ ರಿಲೀಸ್ ಮಾಡ್ತಾ ಇದ್ದೇನೆ. ಆ ವ್ಯಕ್ತಿ ನೀವಾಗಿರ್ಬೋದು, ಆ ಕುಟುಂಬ ನಿಮ್ಮದಾಗಿರ್ಬೋದು. ನಾನು ಮತ್ತೊಮ್ಮೆ ಹೇಳ್ತೇನೆ, ಆ ವ್ಯಕ್ತಿ ನೀವಾಗಿರ್ಬೋದು, ಆ ಕುಟುಂಬ ನೀವಾಗಿರ್ಬೋದು. ನಿಮ್ಮನ್ನ ದೇವರು ಯಾವ ಉದ್ದೇಶಕ್ಕಾಗಿ ಕಂಡುಕೊಂಡನೋ ಆ ಉದ್ದೇಶದ ಹುದ್ದೆಗಾಗಿ ಪರಿಶುದ್ಧಾತ್ಮನು ಇದುವರೆಗೂ ಕಾಣದೇ ಇರುವ ಲೆವೆಲ್ನಲ್ಲಿ ದೇವರ ಆತ್ಮನು ನಿಮ್ಮನ್ನು ರಿಲೀಸ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಪ್ಪನ ಕತ್ತೆಯನ್ನು ಹುಡುಕಿದ ಸೌಲನು, ಅವನ ಉದ್ದೇಶ ಕತ್ತೆನ ಹುಡುಕೊಂಡು ಹೋಗಿದ್ದು. ಕಾಣದೇ ಆಗಿರುವಂಥ ಕತ್ತೆಯನ್ನು ಹೇಗಾದರೂ ಕಂಡುಕೊಂಡು ಅಪ್ಪನ ಬಳಿಯಿಂದ ಸಭಾಶ್ಗಿರಿಯನ್ನು ಹೊಂದಬೇಕೆಂದು ಹೊರಟಿರುವಂಥ ಸೌಲನು, ಈ ಲೋಕದ ಅಪ್ಪನ ಇಚ್ಛೆಯನ್ನು ಪೂರೈಸುವುದಕ್ಕೆ ಇಳಿದಂಥ ಮಗ, ಅವನ ಸಮರ್ಪಣೆಯನ್ನು ಕಂಡ ದೇವರು ಹೇಳ್ತಾ ಇದ್ದಾನೆ, ಪರಲೋಕದ ಅಪ್ಪನ ಹೇಳ್ತಾ ಇದ್ದಾನೆ, ನಾನು ಇದಕ್ಕಿಂತ ಉನ್ನತವಾದ ಸೇವೆಗಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಅದರ ಕಡೆಗೆ ಇವತ್ತು ಎಷ್ಟು ಜನ ಹೋಗ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂಥವರನ್ನ ಒಂದು ಗುಂಪನ್ನ ಇಲ್ಲಿಂದ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಒಂದು ಯೌವನ ತಲೆಮಾರನ್ನ ದೇವರು ಹೊರಗಡೆ ತರ್ತಾ ಇದ್ದಾನೆ. ಹಲ್ಲೆಲೂಯಾ. ಹೇಗೋ ಬದುಕಿ ಜೀವನವನ್ನು ನಾಶ ಮಾಡಬೇಕು ಅನ್ನೋದಲ್ಲ. ಒಂದು ನನಗೆ ದಿವಂಗತರಾದಂಥ ಡಾಕ್ಟರ್ ಜಾನ್ ಸಾಲಮನ್ ನಮ್ಮ ಮಧ್ಯದಲ್ಲಿ ಬಂದು ಅನೇಕ ಆವರ್ತಿ ದೇವರ ವಾಕ್ಯವನ್ನು ಮಾತನಾಡಿದವರು. ಅವರು ಒಂದು ಸಾರಿ ಹೀಗೆ ಹೇಳಿದ್ರು, ಅವರು ಮತ್ತು ಪ್ರಿಯ ನಿತ್ಯ ರಾಜ್ಯದಲ್ಲಿರುವಂಥ ಕರ್ತನಲ್ಲಿ ಪ್ರಿಯರಾಗಿರುವಂಥ DGS ಅಂಕಲ್ ಅವರು, DGS ಅಂಕಲ್ ಅವರು ಮತ್ತು ಜಾನ್ ಸಾಲಮನ್
ಇವರಿಬ್ಬರು ಸೇವೆಗೆ ಒಟ್ಟಿಗೆ ಇಳಿದು ನಾನಾ ವಿಧವಾದಂಥ ಸೇವೆಯನ್ನು ಎಲ್ಲ ಕಡೆ ಮಾಡ್ತಾ ಇದ್ರು. ಆ ಕಾಲದಲ್ಲಿ DGS ಅಂಕಲ್ ಅವರು, DGS ದಿನಕರನ್ ಅವರು ಬ್ಯಾಂಕಿನ ಮ್ಯಾನೇಜರ್ ಆಗಿ ಆರ್ಥಿಕವಾಗಿ ಸದೃಢರಾಗಿದ್ದಂಥ DGS ಅವರು ಒಂದು ದಿನ ಅವರು ಯಾವುದೋ ಗಡಿಯಾರದ ಅಂಗಡಿಗೆ ಹೋಗಿ ಒಂದು ಗಡಿಯಾರ ಕೊಂಡ್ಕೊಂಡ್ರಂತೆ. ನನಗನ್ನಿಸ್ತಂಗೆ ಇದೇ ವೇದಿಕೆಯಲ್ಲಿ ಹೇಳಿದಂಥ ಮಾತು ಇಲ್ಲೇ ನಿಂತು ಅವರು ಹೇಳಿದಂಥದ್ದು ನಿಮ್ಮ ನೆನಪಿಗೆ ನಾನು ತರ್ತಾ ಇದ್ದೀನಿ ಅಷ್ಟೇ. ಗಡಿಯಾರವನ್ನು ತೆಗೆದುಕೊಂಡಕ್ಕೆ ಹೋದ್ರಂತೆ. ಗಡಿಯಾರ ತಗೊಂಡ್ರು. DGS ದಿನಕರನ್ ಅವರು ಹಣ ಕೊಡಲಿಕ್ಕೆ ಹೋದ್ರಂತೆ. ಜಾನ್ ಸಾಲಮನ್ ಅವರು ಹೇಳಿದ್ರು, ಬೇಡಿ 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 ನಾನು ಕೊಡ್ತೀನಿ ಅಂತ. DGS ಅಂಕಲ್ ಅವರು ಹೇಳಿದ್ರಂತೆ, ದಯವಿಟ್ಟು ನಾನು ಕೆಲಸ ಮಾಡ್ತಾ ಇರೋನು, ನೀವು ಸೇವೆ ಮಾಡ್ತಾ ಇರೋರು, ಅದು ಸರಿ ಆಗಲ್ಲ, ನಾನು ಕೊಡ್ತೀನಿ ಅಂತ ಅವರು ಹೇಳಿದಾಗ ಇವರು ಅವ್ರಿಗೊಂದು ಮಾತು ಹೇಳಿದ್ರಂತೆ, ನೀವು ಕೆಲಸ ಮಾಡ್ತಾ ಇದ್ದೀರಾ ಸತ್ಯ, ನಿಮಗೆ ತಿಂಗಳಿಗೆ ಒಂದು ದಿನ ಸಂಬಳ, ನಮಗೆ ಡೈಲಿ ಸಂಬಳ ಅಂದರು. ಅದರಿಂದ ನಾನು ಕೊಡ್ತೀನಿ ಅಂತ. ಕೆಲವೊಮ್ಮೆ ನೀವುಗಳು ಚಿಂತೆ ಮಾಡ್ತೀರಾ, ಸೇವೆ ಹೇಗೆ ನಡೆಯುತ್ತೆ, ಹೇಗಪ್ಪ ಸೇವೆಗೆ ಬಂದ್ಬಿಟ್ರೆ ನನ್ನ ಜೀವನ ಹೇಗಪ್ಪ ಎಂಬುದಾಗಿ. ಕರೆದವನು ನಂಬಿಗಸ್ತನು, ಕಡೆವರೆಗೂ ಕಾಪಾಡೋದಕ್ಕೆ ಅವನು ಶಕ್ತನಾಗಿರೋದ್ರಿಂದಲೇ ಆ ಭಂಡಾರದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ಇರೋದ್ರಿಂದಲೇ ಅವನು ನಿನ್ನನ್ನು ಹಾರಿಸಿ ನಿನ್ನ ತಲೆಯ ಮೇಲೆ ಅವನ ಅಭಿಷೇಕ ತೈಲವನ್ನು ಸುರಿಸೋದು ಅವನ ಭಂಡಾರದಲ್ಲಿ ಕೊರತೆ ಇರೋದ್ರಿಂದ ಅಲ್ಲ, ನಿನ್ನನ್ನು ಪೋಷಣೆ ಮಾಡೋದಕ್ಕೆ ಶಕ್ತನಾಗಿರೋದ್ರಿಂದ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ಕೊಡೋದಕ್ಕೆ ಅವನು ಶಕ್ತನಾಗಿದ್ದಾನೆ ಎಂದು ನಂಬುವ ದೇವ ಮಕ್ಕಳು ಮಾತ್ರ ಆಮೇನ್ ಹೇಳ್ರಿ. ಒಂದು ಕಾಲದಲ್ಲಿ ಪ್ರತಿ ಕೂಟಗಳಲ್ಲೂ ಆಲ್ಟರ್ ಕಾಲ್ ಇತ್ತು. ಪ್ರತಿ ಕೂಟಗಳ ನಂತರ ಯಾರು ಯೇಸುವಿಗಾಗಿ ಜೀವಿಸುತ್ತೀರಾ ಎಂಬಂಥ ಒಂದು ಮಾತನ್ನು ಕೇಳದೆ ಕೂಟ ಮುಗಿಸ್ತಾ ಇರಲಿಲ್ಲ. ನಾನು ಬೆಳೆದು ಬರ್ತಿದ್ದಂಥ ಕಾಲಗಳಲ್ಲಿ ನಮ್ಮ ಕೂಟಗಳಲ್ಲಿ ಎಲ್ಲ ಮೀಟಿಂಗ್ಗಳಲ್ಲೂ ಆಲ್ಟರ್ ಕಾಲ್ ಕೊಡ್ತಾ ಇದ್ವಿ. ಅನಂತರ ಸೇವೆಗಾಗಿ ಸಮರ್ಪಿಸುವವರಿಗಾಗಿ ಕಾಲ್ ಕೊಡ್ತಾ ಇದ್ವಿ, ಕರೆಯನ್ನು ಕೊಡ್ತಾ ಇದ್ವಿ. ಅನೇಕರು ತಮ್ಮ ಕೆಲಸಗಳನ್ನು ಬಿಟ್ಟು ತಮ್ಮ ಈ ಲೋಕದ ಸುಖ ಸಂಪತ್ತನ್ನೆಲ್ಲ ತ್ಯಜಿಸಿ ದೇವರ ರಾಜ್ಯಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸ್ತಾ ಇದ್ದರು. ಈ ಕಾಲಘಟ್ಟದಲ್ಲಿ ಅದು ಬಹಳ ವಿರಳವಾಗ್ತಾ ಇದೆ. ನಾನು ಬಹಳ ನೋವಿನಿಂದ ಹೇಳ್ತೀನಿ, ಈಗಿನ ಕಾಲಘಟ್ಟದಲ್ಲಿ ಯೌವನಸ್ತ್ರ ಒಳಗಡೆ ಸೇವೆಯ ಭಾರ ಕಡಿಮೆ ಆಗ್ತಾ ಇದೆ. ಕಾರಣ ಏನಂದ್ರೆ ಈ ಲೋಕದ ಆಡಂಬರ, ಈ ಲೋಕದ ಮೋಹ, ಈ ಲೋಕದ ಉನ್ನತಿಯನ್ನ ಪಡೆಯಬೇಕು ಎಂದು ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ತಾ ಇರೋದ್ರಿಂದ ಸೇವೆಗೆ ಇಳಿಬೇಕು ಎಂಬ ದಾಹ ನಿಮ್ಮಲ್ಲಿ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಾವು ಮುಂದೆ ಏನು ಅಂತ ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ, ಹೇಗೆ ಹೋಗಬೇಕು ಗೊತ್ತಿಲ್ಲ. ಆದರೆ ಈ ಅಭಿಷೇಕ ತೈಲ ನಮ್ಮ ಮೇಲೆ ಬಿದ್ದರೆ ನಮ್ಮನ್ನ ಯಾವ ಹುದ್ದೆಗಾಗಿ ದೇವರು ಆರಿಸ್ಕೊಂಡಿದ್ದಾನೋ ಆ ಹುದ್ದೆಗಾಗಿ ಪರಿಶುದ್ಧಾತ್ಮನು ರಿಲೀಸ್ ಮಾಡುವಂತನಾಗಿದ್ದಾನೆ. ಹಾಗಿದ್ರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿನ್ನ ತಲೆಮಾರು ಈ ಲೋಕದ ಉನ್ನತ ಸ್ಥಾನಗಳಲ್ಲಿ ಪದವಿಗಳಲ್ಲಿ ಸಂಪಾದನೆ ಮಾಡೋದಕ್ಕಿಂತ ಶ್ರೇಷ್ಠವಾದ ಸೇವೆ ಕರ್ತನ ಸೇವೆ ಅನ್ನೋದನ್ನ ಮರೆಯಬೇಡ್ರೆ. ಉತ್ತಮವಾದ ಉದಾಹರಣೆ ಮೋಶೆ. ನೀವು ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನ ಓದುವಾಗ ಅಲ್ಲಿ ನಾವು ಕಾಣುತ್ತೇವೆ,
ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11 11ನೇ ಅಧ್ಯಾಯದ ಅದರ 24ನೇ ವಚನದಿಂದ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರತಿಯ ಮಗನೆಂದು ಎಣಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದ್ರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಎಷ್ಟು ಜನರಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಅಲ್ಪ ಕಾಲದ ಪಾಪ ಭೋಗಗಳಿಗಿಂತ, ಈ ಲೋಕದ ಸುಖ ಆಡಂಬರಗಳಿಗಿಂತ, ಧನ ಐಶ್ವರ್ಯ ಸಂಪತ್ತುಗಳಿಗಿಂತ, ಆ ದೊಡ್ಡ ಸ್ಥಿತಿತನಕ್ಕಿಂತ ದೇವ ಜನರ ಸಂಗಡ ಸಹಿಸಿಕೊಳ್ಳುವ ಕಷ್ಟಗಳೇ ಶ್ರೇಷ್ಠವಾದದ್ದು. ದೇವರ ಸೇವೆಯ ನಿಮಿತ್ತವಾಗಿ ಅನುಭವಿಸುವ ಇಕ್ಕಟ್ಟುಗಳೇ ಶ್ರೇಷ್ಠವಾದದ್ದು. ಐಗುಪ್ತ ದೇಶದ ಅರಮನೆಯಲ್ಲಿರುವಂಥ ಸರ್ವ ಐಶ್ವರ್ಯ ಸಂಪತ್ತಿಗಿಂತ ಕ್ರಿಸ್ತನ ನಿಮಿತ್ತ ಅನುಭವಿಸುವ ನಿಂದೆ ಶ್ರೇಷ್ಠವಾದದು ಎಂದು ಎಣಿಸೋದಕ್ಕೆ ಕಾರಣ ಅವರ ನೋಟ ಭೂಮಿ ಅಲ್ಲ, ಅವರ ನೋಟ ಪರಲೋಕದ ತಂದೆಯ ಬಳಿಯಲ್ಲಿರುವ ಆ ಪ್ರತಿಫಲವನ್ನು ನೋಡಿದರು. ಈ ಉಪವಾಸ ಪ್ರಾರ್ಥನೆಯಲ್ಲಿ ವಾಟ್ ಈಸ್ ದ ಔಟ್ಕಮ್ ಆಫ್ 7 days ಫಾಸ್ಟಿಂಗ್ ಪ್ರೇಯರ್? ಈ ಉಪವಾಸ ಪ್ರಾರ್ಥನೆಯ ಫಲಿತಾಂಶ ಏನು? ಈ ಉಪವಾಸ ಪ್ರಾರ್ಥನೆಯ ಫಲಿತಾಂಶ ಒಂದು ಗುಂಪಿನ ಯೌವನಸ್ಥರು, ಒಂದು ಗುಂಪಿನ ಜನ ಎಲ್ಲವನ್ನ ಬಿಟ್ಟು ದೇವರ ರಾಜ್ಯಕ್ಕಾಗಿ, ದೇವರ ನಾಮಕ್ಕಾಗಿ, ಸೇವೆಗಾಗಿ ಸಮರ್ಪಿಸುವುದು. ಅದಕ್ಕಾಗಿ ಅಂಥವರನ್ನ ದೇವರು ಅಭಿಷೇಕ ಮಾಡ್ತಾನೆ. ಅಂಥವರನ್ನ ದೇವರು ಅಭಿಷೇಕ ಮಾಡ್ತಾನೆ. ಲಿಸನ್ ಟು ಮೀ, ಲಿಸನ್ ಟು ಮೀ. ಇವನ ಅಭಿಷೇಕಕ್ಕೋಸ್ಕರ ಹೋದವನಲ್ಲ ಸೌಲನು. ಮೀನು ಹಿಡಿಯುವ ಬೆಸ್ತರು ಅಭಿಷೇಕಕ್ಕಾಗಿ ಹೋದವರಲ್ಲ. ಅವರಿಗೆ ಹೆಂಗಾದ್ರೆ ಮೀನು ಸಿಕ್ಕಿದ್ರೆ ಸಾಕು. ಅಂದರೆ ದೇವರು ಕಂಡವರನ್ನು ದೇವರು ಅಭಿಷೇಕಿಸಿ ಯಾವ ಹುದ್ದೆಗಾಗಿ ದೇವರು ಆರಿಸ್ಕೊಂಡನೋ ಆ ಹುದ್ದೆಗಾಗಿ ಅವರನ್ನು ಮೀಸಲಾಗಿಡ್ತಾನೆ. ನನ್ನ ತಾಯಿ ಇಲ್ಲಿದ್ದಾರೆ. ನನ್ನ ತಾಯಿ ಯಾವಾಗಲೂ ಹೇಳ್ತಾರೆ, ನಾನು ನನ್ನ ತಾಯಿಗೆ ಕಡೆ ಮಗ. ನನ್ನ ಅಣ್ಣ ಒಬ್ಬನು ಜೀವಂತವಾಗಿದ್ದಾನೆ. ಇನ್ನು ನನಗಿಂತ ದೊಡ್ಡವರು 3 ಎಲ್ಲರಿಗಿಂತ ಹಿರಿಯರು 3 ವಯಸ್ಸಲ್ಲಿ ತೀರೋದನ. ಅನಂತರ 2 ಮಕ್ಕಳು ನನ್ನ ತಾಯಿಯ ಹೊಟ್ಟೆಯಲ್ಲಿ ತೀರೋದ್ರು. ಆಗ ಏನು ಗೊತ್ತಿಲ್ಲ, ನನ್ನ ತಾಯಿಯ ಪ್ರಾರ್ಥನೆ, ನನಗೆ ಒಂದು ಮಗನನ್ನು ಕೊಡೋದಾದರೆ ಅವನನ್ನು ನಿನ್ನ ಸೇವೆಗೆ ಬಿಡ್ತೀನಿ ಅಂತ. ಈ ತಾಯಿಯ ಪ್ರಾರ್ಥನೆ, ಆಗ ಮಾಡಿದ ಪ್ರಾರ್ಥನೆ, ಒಂದು ಪಕ್ಷ ನಾನು ಬೆಳೆದು ಬಂದಾಗ, ನನ್ನ ಜೀವನ ಶೈಲಿ, ನನ್ನ ರೀತಿಯನ್ನು ಕಂಡಾಗ ಒಂದು ಪಕ್ಷ ಅವರು ಸಹ ಮರ್ತೋಗಿರ್ಬೋದು. ಅದರ ಪರಲೋಕದ ದೇವರು ಮರೆಯಲಿಲ್ಲ, ಪರಲೋಕದ ದೇವರು ಮರೆಯಲಿಲ್ಲ. ಹಲ್ಲೆಲೂಯ. ಇವತ್ತು ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ತಾಯಿಯ ಗರ್ಭದಲ್ಲಿ ನಿನ್ನನ್ನು ದೇವರು ಕಂಡುಕೊಂಡಿದ್ದಾನೋ ಆ ಉದ್ದೇಶಕ್ಕೋಸ್ಕರ ನಿನ್ನನ್ನು ಬೇರ್ಪಡಿಸುವುದೇ ಈ ಅಭಿಷೇಕದ ಫಲಿತಾಂಶ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ?
ನಂಬರ್ 2, ಅಭಿಷೇಕವು ನಷ್ಟವನ್ನ ಸ್ವಾಧೀನಪಡಿಸೋದಿಕ್ಕೆ ನಿಮಗೆ ಬಲವನ್ನು ಕೊಡುತ್ತೆ. ಅಭಿಷೇಕವು ನಷ್ಟವನ್ನ ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ. ಇವನು ಬಂದಿದ್ದು ತಂದೆಯ ಕತ್ತೆಯನ್ನು ಹುಡ್ಕೊಂಡು, ಕತ್ತೆಗೋಸ್ಕರ ಬಂದನು. ಆದರೆ ದೇವರು ಇವನಿಗೆ ಅಭಿಷೇಕ ಮಾಡಿ, ರಾಜನ ಅಭಿಷೇಕ ಮಾಡಿದ ಮಾತ್ರವಲ್ಲ, ಕಳೆದು ಹೋದ ಕತ್ತೆಯನ್ನು ವಾಪಸ್ ಕೊಟ್ಟನು. ಹಾಗಾದ್ರೆ ನಿನ್ನನ್ನು ಸುಮ್ಮನೆ ದೇವರು ಕರೆಯೋದಿಲ್ಲ ಸೇವೆಗೆ, ಸುಮ್ಮನೆ ನಿನ್ನನ್ನು ಅಭಿಷೇಕ ಮಾಡೋದಿಲ್ಲ. ನಿನ್ನ ಜೀವನದಲ್ಲಿ ಏನಾದರೂ ನೀನು ಕಳ್ಕೊಂಡ್ರೆ, ಒಬ್ಬನು ನನ್ನ ನಿಮಿತ್ತ ತಂದೆಯನ್ನು, ತಾಯಿಯನ್ನು, ಅಲ್ಲಲ್ಲಿಯ ಬಂಧುವನ್ನು, ಬಳಗವನ್ನು, ಸಹೋದರನನ್ನು, ಸಹೋದರಿಯನ್ನು, ಆಸ್ತಿಯನ್ನು ಏನು ಕಳ್ಕೊಂಡ್ರು ಮರಿಬೇಡ್ರಿ, ಒಬ್ಬ ಅಪ್ಪನು ನಿನಗೆ ಪ್ರತಿಫಲ ಕೊಡುವ ಒಬ್ಬ ಅಪ್ಪನು ಪರಲೋಕದಲ್ಲಿ ಇದ್ದಾನೆ. ನಮ್ಮಲ್ಲಿ ಅನೇಕ ಮಂದಿ ದೇವರನ್ನ ಸೇವಿಸುವುದಕ್ಕೆ ಇಳಿಯುವುದರ ಮೂಲಕ ನಿಂದೆಗೆ ಗುರಿಯಾದರು. ಮನೆಯಿಂದ ಹೊರಗಡೆ ಬರಬೇಕಾಯಿತು, ಒಂಟಿತನ ಅನುಭವಿಸಬೇಕಾಯಿತು. ಅಪ್ಪ ಹೇಳಿದ್ರು ನನ್ನ ಆಸ್ತಿ ಕೊಡೋದಿಲ್ಲ, ನೀನು ನನ್ನ ಮಗ ಅಲ್ಲ. ತಂದೆ ತಾಯಿ ತೊರೆದು ಬಿಟ್ಟು ಕೆಲ ಸಹೋದರಿಯರು ನಮ್ಮ ಮಧ್ಯದಲ್ಲ ಇದ್ದಾರೆ. ಗಂಡ ಹೇಳಿದ್ರು ನನಗೆ ಯೇಸು ಬೇಕಾ, ನಾನು ಬೇಕಾ? ಅವ್ರು ಹೇಳಿದ್ರು ನನಗೆ ಯೇಸು ಸಾಕು. ಇವತ್ತು ಹಿಂದೆ ತಿರುಗಿ ನೋಡ್ರಿ, ನಿನಗೇನು ನಷ್ಟವಾಗದೆ ದೇವರು ಸಕಲವನ್ನು ವಾಪಸ್ ಕೊಡಲಿಲ್ವಾ? ಈ ಅಭಿಷೇಕದ ಪ್ರತ್ಯೇಕತೆ ನಿನಗೆ ನಷ್ಟವಾದುದನ್ನ ನಿನ್ನ ಸ್ವಾಧೀನಕ್ಕೆ ವಾಪಸ್ ಕೊಡುವಂಥದ್ದಾಗಿದೆ. ಈ ಅಭಿಷೇಕದ ಪ್ರತ್ಯೇಕತೆ ಅದು ಒಪ್ಪುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಿನಗೆ ನಷ್ಟವಾದದ್ದು ಎಲ್ಲಿ ನಿನ್ನನ್ನು ಅವಮಾನ ಮಾಡಿದ್ರು ಅದೇ ಜಾಗದಲ್ಲಿ ದುಪ್ಪಟ್ಟಾದ ಮಾನದಿಂದ ದೇವರು ನಿನ್ನನ್ನು ಸನ್ಮಾನಿಸುತ್ತಾನೆ. ಯಾರು ನಿನ್ನನ್ನು ಅಲ್ಲಲ್ಲ ಈ ಆಳಿಸಿದ್ರು ಅವರ ಮುಂದೆ ದೇವರು ನಿನ್ನನ್ನು ಸನ್ಮಾನಿಸ್ತಾನೆ. ನಿನ್ನ ವೈರಿಗಳ ಎದುರಿನಲ್ಲಿ ಅವನ ಔತಣವನ್ನು ಸಿದ್ಧ ಮಾಡ್ತಾನೆ. ನಿನ್ನ ತಲೆಗೆ ಅವನು ಅಭಿಷೇಕ ತೈಲದಿಂದ ಅಭಿಷೇಕ ಮಾಡ್ತಾನೆ. ನಿನ್ನ ಪಾನ ಪಾತ್ರೆಯು ತುಂಬಿ ಹೊರಸೂಸುವ ಹಾಗೆ. ಈ ಅಭಿಷೇಕ ಮೂರನೇದಾಗಿ ಸೌಲನಿಗೆ ಬೇಕಾದಂತ ನಿರ್ದೇಶನಗಳನ್ನು ಬಿಡುಗಡೆ ಮಾಡಿತು. ದ ಅನಾಯಿಂಟಿಂಗ್ ರಿಲೀಸ್ಡ್ ಫಾರ್ ಹಿಮ್ ಡೈರೆಕ್ಷನ್. ಕತ್ತೆಯನ್ನು ಹೋಯಿತು, ಹುಡುಕಿದ್ದು ಕತ್ತೆನ, ಅವನನ್ನು ಸರಿಯಾದ ಪಥದಲ್ಲಿ. ನೀವು ಅದರ 10ನೇ ಅಧ್ಯಾಯದ 3ನೇ ವಾಕ್ಯ ಓದಿದ್ರೆ ಅಲ್ಲಿ ಕಾಣ್ತೀವಿ ಗೈಡೆನ್ಸ್. ನೀನು ಅಲ್ಲಿಂದ ಮುಂದೆ ನಡೆದು ತಾಬೋರಿನ ಹತ್ತಿರ ಇರುವ ಏಲೋನ್ ವೃಕ್ಷದ ಬಳಿಗೆ ಬಂದಾಗ ದೇವದರ್ಶಕನಾಗಿ ಬೆತೇಲಿಗೆ ಹೋಗುವ 3 ಜನರು ನಿನಗೆದುರಾಗುವರು. ಅಂದರೆ ನೀನು ಮುಂದಕ್ಕೆ ಹೋಗೋದಕ್ಕೆ ಈ ಅಭಿಷೇಕ ನಿನಗೆ ಮಾರ್ಗದರ್ಶಿಯಾಗಿರುತ್ತೆ. ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ಹೆಂಗೆ ಅಂತ ಯೋಚನೆ ಮಾಡುವ ನಿನಗೆ ಇವತ್ತು ಈ ಅಭಿಷೇಕ ತೈಲ ನಿನ್ನನ್ನು ಡೈರೆಕ್ಷನ್ ಸರಿಯಾದ ಪಥದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ ಎಂದು ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ. ಈ 7 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ಹೊಂದಿಕೊಂಡಂತ ಅಭಿಷೇಕ ಇದೆಯಲ್ಲ, ಅದು ಸಾಧಾರಣವಾದದಲ್ಲ ಸಿಸ್ಟರ್, ಅದು ಸಾಧಾರಣವಾದದಲ್ಲ ಬ್ರದರ್. ನಿನ್ನನ್ನ ಯಾವ ಉದ್ದೇಶಕ್ಕೆ ಕರೆದನೋ ಆ ಉದ್ದೇಶ ನೆರವೇರಿಸೋದು ಮಾತ್ರವಲ್ಲ, ನಿನಗೆ ನಷ್ಟವಾದದನ್ನು ವಾಪಸ್ ಕೊಡೋದು ಮಾತ್ರವಲ್ಲ, ನಿನ್ನ ಜೀವನ ಪರ್ಯಂತವಾಗಿ ನಿನಗೆ ಮಾರ್ಗದರ್ಶನ ಕೊಡೋದಕ್ಕೆ ಈ ಅಭಿಷೇಕ ನಿನ್ನನ್ನು ಸಹಾಯ ಮಾಡುತ್ತೆ. ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ.
ಯಾರಾದರೂ ಒಂದು ಆಮೇನ್ ಹೇಳ್ತೀರಾ? ಅಭಿಷೇಕ ಉಳ್ಳವನಿಗೆ ದೇವರು ಆಲೋಚನೆ ಕೊಡ್ತಾ ಇರ್ತಾನೆ. ಅದನ್ನೇ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ನಿನ್ನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ನಿನ್ನ ಹಿಂದುಗಡೆ ಒಂದು ಶಬ್ದ ಕೇಳಿಸುತ್ತದೆ, ಇದಾಗಿದೆ ಮಾರ್ಗ, ಇದಾಗಿದೆ ಮಾರ್ಗ, ಈ ಮಾರ್ಗದಲ್ಲಿ ನಡೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ನಾನು ನಡೆದಿದ್ದಲ್ಲ, ಪರಿಶುದ್ಧಾತ್ಮನನ್ನು ನಡೆಸ್ಕೊಂಡು ಬಂದನು, ಪರಿಶುದ್ಧಾತ್ಮನು ನನ್ನನ್ನು ಕೈ ಹಿಡಿದು ನಡೆಸಿದನು, ನನ್ನ ತಪ್ಪಾದ ಹೆಜ್ಜೆ ಹಿಡದಂತೆ, ನನ್ನ ತಪ್ಪಾದ ಮಾರ್ಗದಲ್ಲಿ ಹೋಗದಂತೆ, ನನ್ನ ಪಾಪಕ್ಕೆ ಬೀಳದಂತೆ, ನನ್ನ ನಾಶನದ ಗುಂಡಿಯಲ್ಲಿ ಬೀಳದಂತೆ ನನ್ನನ್ನು ಸರಿಯಾದ ಪಥದಲ್ಲಿ ನಡೆಸಿದ್ದು ಅಲ್ಲಲ್ಲಿ ನನ್ನ ಸಾಮರ್ಥ್ಯ ಅಲ್ಲ, ನನ್ನ ಮನೆತನದ ಯಾವುದೋ ದೊಡ್ಡಸ್ತಿಕೆ ಅಲ್ಲ, ನನ್ನ ವಿದ್ಯಾಭ್ಯಾಸವೋ ನನ್ನ ಸಾಮರ್ಥ್ಯವೋ ಅಲ್ಲ, ನನ್ನ ದೇವರ ಅಭಿಷೇಕ ನನ್ನನ್ನು ಸರಿಯಾದ ಪಥದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸಿತು. ಅರ್ಥ ಆದವರು ಒಂದು ಆಮೇನ್ ಹೇಳ್ರಿ. ಇಸ್ ಇಟ್ ರೈಟ್? ನಿಮ್ಮನ್ನು ಸರಿಯಾದ ಪಥದಲ್ಲಿ ನಡೆಸೋದು. ನಂಬರ್ 4, ನಾಲ್ಕನೇದಾಗಿ ಈ ಅಭಿಷೇಕವು ನಿನ್ನ ನಿಶ್ಚಲತೆಯನ್ನು ನಾಶ ಮಾಡಿ ನಿನಗೆ ವೇಗ ವರ್ಧನೆಯನ್ನು ಬಿಡುಗಡೆ ಮಾಡುತ್ತೆ. ನಿಶ್ಚಲತೆ, ದ ಅನಾಯಿಂಟಿಂಗ್ destroyed a soul's stagnation and released acceleration. ನಿನ್ನ ನಿಶ್ಚಲತೆ, ಏನ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ನಿಂತಂತವನಿಗೆ ವೇಗ ವರ್ಧನೆಯನ್ನು ಕೊಟ್ಟನು. ಹಾಲೆಲೂಯ, ಹಾಲೆಲೂಯ. ಇವತ್ತು ಕೆಲವರಿಗೆ ದೇವರು ನಿಶ್ಚಲವಾಗಿರುವಂಥ, ಚಲಿಸದೇ ಇರುವ, ಹಲ್ಲೆಲೂಯ ಸ್ತೋತ್ರ, ಮೂವ್ ಆಗದೇ ಇರುವ, ತಟಸ್ಥವಾಗಿರುವಂಥ, ಹಲ್ಲೆಲೂಯ ಸ್ತೋತ್ರ, ಜಡವಾಗಿರುವಂಥ ಕೆಲವರ ಮೇಲೆ ಈ ಅಭಿಷೇಕ ಬರುವಾಗ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನಿನಗೊಂದು ಬದಲಾವಣೆ ಉಂಟಾಗುತ್ತೆ. ಈ ಬದಲಾವಣೆ ಸಾಧಾರಣವಾದ ಬದಲಾವಣೆ ಅಲ್ಲ. ನಿನ್ನ ಲೆವೆಲ್ ಮಾರುತ್ತೆ, ನಿನ್ನ ಮಾತುಕತೆಗಳು ಮಾರುತ್ತೆ, ನಿನ್ನ ರೀತಿ ಮಾರುತ್ತೆ, ನಿನ್ನ ಚಿಂತೆ ಮಾರುತ್ತೆ, ನೀನು ಕೊಡೋದು ತೆಗೆದುಕೊಳ್ಳುವ ವ್ಯವಹಾರಗಳಲ್ಲಿ ನಿನ್ನ ಲೆವೆಲೇ ಚೇಂಜ್ ಆಗಿಬಿಡುತ್ತೆ. Hallelujah. 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 ನಿನ್ನ ಲೆವೆಲ್ ಚೇಂಜ್ ಆಗುತ್ತೆ. Maybe you think, I am not capable for this, I am not worthy for this, but God will make you worthy. ನಿನ್ನನ್ನು ದೇವರು ಆತನ ಈ ಚಿತ್ತದ ಪ್ರಕಾರ ಮುಂದಿನ ಹಂತಕ್ಕೆ ನಿನ್ನನ್ನು ಬೆಳೆಸೋದಕ್ಕೆ ಬೇಕಾದಂಥ ಹಲ್ಲೆಲೂಯ ಈ ಅಭಿಷೇಕ ತೈಲವನ್ನು ಇವತ್ತು ಕೆಲವರ ಮೇಲೆ, ಕೆಲ ಕುಟುಂಬಗಳ ಮೇಲೆ, ಕೆಲ ವ್ಯಕ್ತಿಗಳ ಮೇಲೆ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಏನು ಗೊತ್ತಿಲ್ಲದೆ ತಟಸ್ಥವಾಗಿದ್ದ ನಿನಗೆ ಏನೋ ಒಂದು ಪವರ್ ಬಂದ ಹಾಗೆ. ಸ್ತೋತ್ರ. ಈ ಅಭಿಷೇಕ ಬಂದರೆ ನೋಡ್ರಿ, ನೀವು ನೋಡ್ರಿ, ಬೇಕಾ ಪರೀಕ್ಷೆ ಮಾಡಿ ನೋಡ್ರಿ. ಅಭಿಷೇಕ ಬಂದರೆ ವ್ಯಕ್ತಿಗಳು ತಟಸ್ಥವಾಗಿರಲ್ಲ, ಅವರ ಆಕ್ಸಲರೇಷನ್, ವೇಗ ವರ್ಧನೆ ಜಾಸ್ತಿ ಆಗುತ್ತೆ. ಆಮೇಲೆ ಆಹಾಬನ ರಥಕ್ಕಿಂತ ವೇಗವಾಗಿ ಹೋಗುವ ಏಲಿಯನ ಆತ್ಮ, ಆಹಾಬನ ರಥಕ್ಕಿಂತ ವೇಗವಾಗಿ ಚಲಿಸುವಂತೆ ಲೌಕಿಕವಾದ ಬಲ, ಲೌಕಿಕವಾದ ಸಾಮರ್ಥ್ಯ, ಮತ್ತೆ ಅನೇಕರು 10 ವರ್ಷಗಳಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವ ಕಾರ್ಯಗಳನ್ನು ನಿನ್ನ ಮೇಲೆ ಈ ಅಭಿಷೇಕ ಬರುವಾಗ ನಿನಗೆ ಗೊತ್ತಿಲ್ಲದಂತೆ 10 ನಿಮಿಷದಲ್ಲಿ ಆ ಕೆಲಸಗಳನ್ನು ಮಾಡಿ ಮುಗಿಸುವ ಒಂದು ಸಾಮರ್ಥ್ಯ ಪರಿಶುದ್ಧಾತ್ಮ ನಿನಗೆ ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ. He will destroy your stagnation and God will release the acceleration into you. ನಿನ್ನ ಜೀವನದಲ್ಲಿ ಅವನು ಕಳಿಸ್ತಾನೆ.
ಆಮೇನ್, ಆಮೇನ್. ಅದಕ್ಕೆ ಅಭಿಷೇಕ ಉಳ್ಳವನ್ನ ನೋಡಿದ್ರೆ, ಅಭಿಷೇಕ ಇಲ್ಲದೆ ಇರುವವನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಯಾಕೆ ಗೊತ್ತಾ? ಅಭಿಷೇಕ ಇಲ್ಲದೆ ಇರುವನ್ನ ನೋಡ್ರಿ, ಬೇಕಾದ್ರೆ ಅವ್ನು ನೀರಿಗೆ ಹಾಕಿದ್ರೆ ನೆನೆಯೋದು ಇಲ್ಲ, ಬೆಂಕಿಗೆ ಹಾಕಿದ್ರೆ ಉರಿಯೋದು ಇಲ್ಲ, ಸತ್ವ ಅಂತ ಇರ್ತಾನೆ. ಏನಕ್ಕೂ ಸರಿ, ಎಲ್ಲದಕ್ಕೂ ಸರಿ ಹಿಂಗೆ ಆಡ್ತಾ ಇರ್ತಾನೆ ವಿನಃ ಅವನು ಚಲಿಸೋದಿಲ್ಲ. ಕಾರಣ ಅವನು ತಟಸ್ಥವಾಗಿ ಬಿಟ್ಟಿರ್ತಾನೆ. ಇವತ್ತು ನಾನೊಂದು ಹೇಳ್ತೇನೆ, ಅಭಿಷೇಕ ಉಳ್ಳವನ ಆಗಲ್ಲ, ಅವನು ಪಾದರಸ ಥರ, ಅವನ ಮೆರ್ಕ್ಯುರಿ ಥರ, ಅವನ ಪಾದರಸ ಥರ ಜಿಗಿದು ಅವನ ವೇಗ ಹೆಚ್ಚಿಸ್ತಾ ಇರ್ತಾನೆ. ಹಲ್ಲೆಲೂಯಾ. Number 5, the anointing enhanced Saul's relationships. ಅಭಿಷೇಕವು ಸೌಲನ ಸಂಬಂಧಗಳನ್ನು ಹೆಚ್ಚಿಸಿತು. ಪರಿಶುದ್ಧಾತ್ಮನ ಹೇಳಿದ್ರು, ಈ ದಿವಸಗಳಲ್ಲಿ ನಿನ್ನ ಜೀವನದಲ್ಲಿ ಈ ಅಭಿಷೇಕ ತೈಲ ನಿನ್ನ ಮೇಲೆ ಸುರಿಸೋದು ಸಂಬಂಧಗಳನ್ನು ಕಡಿದಾಕೋದಕ್ಕಲ್ಲ, ಅಭಿಷೇಕವು ಸಂಬಂಧಗಳನ್ನು ಹೆಚ್ಚಿಸುವಂಥದ್ದಾಗಿರುತ್ತೆ. Hallelujah. The anointing pulls into your life the people you need. ನಿನಗೆ ಅವಶ್ಯಕತೆ ಉಳ್ಳಂತ, ನಿನಗೆ ಬೇಕಾದಂಥ ವ್ಯಕ್ತಿಗಳನ್ನು ಈ ಅಭಿಷೇಕ ಸೆಳೆದು ನಿನ್ನ ಬಳಿಗೆ ತರುವಂಥದ್ದಾಗಿದೆ. ಈ ಅಭಿಷೇಕ ನಿನ್ನ ಸಂಬಂಧಗಳನ್ನು, ನಿನ್ನ ಬಾಂಧವ್ಯಗಳನ್ನು ಅದು ಬೆಸೆಯುವಂಥದ್ದಾಗಿದೆ, ಅದು ಹೆಚ್ಚು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. Come on, somebody shout hallelujah. This anointing, ಈ ಅಭಿಷೇಕ ನಿನ್ನ ಜೀವನದಲ್ಲಿ ಈಗಾಗಲೇ ಇರುವ ಸಂಬಂಧಗಳನ್ನು ಸರಿಪಡಿಸ್ತಾ ಇರುತ್ತೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ಕುಟುಂಬಗಳಲ್ಲಿ ಗಂಡ ಹೆಂಡತಿಯರಲ್ಲಿ ಇರುವಂಥ ಆ ಬಾಂಧವ್ಯಗಳಲ್ಲಿ, ಆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿರೋದಾದರೆ ಇವತ್ತು ಈ ಅಭಿಷೇಕ ಅದನ್ನು ಸರಿಪಡಿಸುವಂಥದ್ದಾಗಿರುತ್ತದೆ. ಮಕ್ಕಳು ದಾರಿ ತಪ್ಪಿ ನಡೀತಾ ಇರೋದಾದರೆ ಈ ಅಭಿಷೇಕ ನಿನ್ನ ಮೇಲೆ ಬರುವಾಗ, ಹಲ್ಲೆಲೂಯಾ, ನಿನ್ನ ಮಕ್ಕಳ ಮೇಲೆ ಬರುವಾಗ, ನಿನ್ನ ಕುಟುಂಬದ ಮೇಲೆ ಬರುವಾಗ, ಇದುವರೆಗೂ ತಲೆ ತಿರುಗಿ ನಡೆಯುವ ವ್ಯಕ್ತಿಗಳು ನೆಟ್ಟಗೆ ನಿಲ್ಲತಕ್ಕಂತೆ ಸಂಬಂಧಗಳನ್ನು ಹೆಚ್ಚಿಸುವಂಥದ್ದೇ ಈ ಅಭಿಷೇಕದ ಪ್ರತ್ಯೇಕತೆ. Come on, somebody shout hallelujah. The anointing repairs the relationships already existing in your life. ಈ ಅಭಿಷೇಕ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವಂಥ ಸಂಬಂಧಗಳನ್ನು ರಿಪೇರ್ ಮಾಡೋದಕ್ಕೆ, ಹಲ್ಲೆಲೂಯಾ, ಹಾವು ಮುಂಗುಸಿ ಥರ ಇರುವಂಥ ಸಂಬಂಧಗಳನ್ನು ದೇವರು, ಹಲ್ಲೆಲೂಯಾ, ಪ್ರೀತಿ ರಸದಿಂದ ತುಂಬಿಸ್ತಾನೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಈ ಅಭಿಷೇಕ ನಿನ್ನನ್ನು ಸರಿಯಾದ ವ್ಯಕ್ತಿಗಳ ಸಂಗಡ ನಿನ್ನನ್ನು ಕನೆಕ್ಟ್ ಮಾಡುವಂಥದ್ದಾಗಿರುತ್ತದೆ. ಈ ಅಭಿಷೇಕ ನಿನ್ನನ್ನು ಸರಿಯಾದ ವ್ಯಕ್ತಿಗಳ ಸಂಗಡ ಕನೆಕ್ಟ್ ಮಾಡುವಂಥದ್ದಾಗಿದೆ. ಏ ಸೌಲನೇ, ನಿನ್ನನ್ನು ಸರಿಯಾದ ವ್ಯಕ್ತಿಯಾದ ಸಮೂಹನ ಸಂಗಡ ಕನೆಕ್ಟ್ ಮಾಡೋದಕ್ಕೆ ಕಾರಣ ದೇವರ ಅಭಿಷೇಕವಾಗಿದೆ. With right people, with right resource. ಸ್ತೋತ್ರ. ನಿನ್ನ ದಾಂಪತ್ಯ ಜೀವನದ ಬಾಂಧವ್ಯಗಳು, ನಿನ್ನ ಬಿಸ್ನೆಸ್ ರಿಲೇಶನ್ಶಿಪ್ಗಳು, ನಿನ್ನ ಜೀವನದ ಭವಿಷ್ಯದ ಕೆರಿಯರ್ನ ಆ ಬಾಂಧವ್ಯಗಳು, ಇದೆಲ್ಲ ಈ ಅಭಿಷೇಕ ನಿನ್ನ ಜೀವನದಲ್ಲಿ ಹೆಚ್ಚಿಗೆ ಮಾಡುತ್ತೆ.
ಓ, ನೀವು ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯ. ಈ ಆರಾಧನೆ ಮುಗಿದ ಮೇಲೆ ನೀವು ಬರೆದಿಟ್ಕೊಳ್ರಿ. ಈ ಆರಾಧನೆ ಮುಗಿದ ಮೇಲೆ ಕೆಲವೊಂದು ಫೋನ್ ಕಾಲ್ಗಳು ನಿಮಗೆ ಬರುತ್ತೆ, ಕೆಲವೊಂದು ಇಮೇಲ್ಗಳು ಬರುತ್ತೆ, ಕೆಲವೊಂದು ವ್ಯಕ್ತಿಗಳು ನಿಮ್ಮಂದ ಬಾಂಧವ್ಯವನ್ನು ಕಡ್ಕೊಂಡು ಹೋದಂಥವರು, ಸಂಬಂಧ ಬೇಡ ಅಂದವರು, ನಿನಗೂ ನನಗೆ ಯಾವ ಸಂಬಂಧ ಇಲ್ಲ ಅಂತ ಹೇಳಿ ಕಡ್ಕೊಂಡು ಹೋದವರು, ಇದುವರೆಗೂ ಕರೆ ಮಾಡದೇ ಇರುವವರು, ಬಿಟ್ಟೋದವರು, ಕೆಲವರು ನಿನ್ನನ್ನು ಕರೆ ಮಾಡತಕ್ಕಂತೆ ಅಲ್ಲೆಲ್ಲೂಯ ಈ 7ನೇ ದಿವಸ ಉಪವಾಸ ಪ್ರಾರ್ಥನೆಯ ಆಗಲು 7ನೇ ದಿವಸದ ಆರಾಧನೆ ನಾನು ಕೂಗಿ ಹೇಳುತ್ತೇನೆ, ನಿನ್ನ ಸಂಬಂಧಗಳು ಹೆಚ್ಚಾಗುವಂಥದ್ದಾಗಿದೆ. ದ ರೈಟ್ ರಿಲೇಶನ್ಶಿಪ್ will connect you again, because this anointing will repair the relationships, the existing relationship ಅನ್ನ, ಈಗಾಗಲೇ ಇರುವ ಸಂಬಂಧಗಳನ್ನು ದೃಢೀಕರಿಸುವಂಥದ್ದು, ಸರಿಪಡಿಸುವಂಥದ್ದು ಈ ಅಭಿಷೇಕದ ಪ್ರತ್ಯೇಕತೆ ಆಗಿದೆ. ಆಮೆನ್. ಹಲ್ಲೆಲೂಯ, 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 ಹಲ್ಲೆಲೂಯ. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಇಬ್ರು ನಿದ್ದೆ ಮಾಡಬೇಡ್ರಿ. ಆಮೇನ್ ಹೇಳ್ರಿ. ಹಲ್ಲೆಲೂಯ, ಸ್ತೋತ್ರ. ಅದೇ ಸಂದರ್ಭದಲ್ಲಿ ಈ ಅಭಿಷೇಕ ನಿನ್ನ ಸಂಬಂಧಗಳನ್ನು ಹೇಗೆ ಹೆಚ್ಚು ಮಾಡುತ್ತೋ ಅದೇ ರೀತಿಯಲ್ಲಿ ನಿನಗೆ ತಲೆನೋವಾಗಿರುವ ಕೆಲ ಸಂಬಂಧಗಳನ್ನು ದೇವರು ಕಡ್ದಾಕ್ಬಿಡ್ತಾನೆ. ಬರ್ದಿಟ್ಕೊಳ್ರಿ. ದ ಪರ್ಸನ್, ಯಾವ ವ್ಯಕ್ತಿ ನಿನ್ನ ಜೀವನದಲ್ಲಿ ನಿನಗೆ ತೊಂದರೆ ಮಾಡ್ತಾ ಇದ್ದಾನೋ, ಸ್ತೋತ್ರ, ನಿನಗೆ ಭಾರವಾಗಿದ್ದಾನೋ, ನಿನಗೆ ನೋವು ತರ್ತಾ ಇದ್ದಾನೋ, ನಿನ್ನನ್ನು ಹಿಂಸಿಸ್ತಾ ಇದ್ದಾನೋ, ಅಂಥ ಸಂಬಂಧಗಳನ್ನು ಪರಿಶುದ್ಧಾತ್ಮನ ಕಡಿದಾಕ್ಬಿಡ್ತಾನೆ. ಪಾಸ್ಟರ್ಸ್ 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 ನಿನ್ನ ಸೇವೆಗೆ ಮುಳ್ಳಾಗಿರುವ ವ್ಯಕ್ತಿಗಳು, ಇದರ ಒಳಗಡೆ ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವ ದೈವ ಸೇವಕರುಗಳು ಗಮನಕ್ಕೆ ತೆಗೆದುಕೊಳ್ಳ್ರಿ. ನಿನ್ನ ಸೇವೆಗೆ ಭಾರವಾಗಿರುವ, ಅಡ್ಡಗೋಲಾಗಿರುವ, ವಿರೋಧವಾಗಿರುವ, ಮೊಂಡುತನ ತೋರಿಸುವ ವ್ಯಕ್ತಿಗಳನ್ನು ಈ ಅಭಿಷೇಕ ಅಲ್ಲೆಲೂಯ ಕಡಿದು ತೆಗೆದುಹಾಕಿಬಿಡುತ್ತೆ ಹೊರಗಡೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಭಿಷಕ್ತರನ್ನ ಮುಟ್ಟಬೇಡ್ರಿ, ಅಭಿಷಕ್ತರನ್ನ ಮುಟ್ಟಬೇಡ್ರಿ. ನೋಡ್ರಿ, ಮಲಗಿದ್ದಂಥ ಪಾಸ್ಟರ್ ಎಲ್ಲ ಎದುರುಬಿಟ್ರು. ಸೋತ್ರ ಸೋತ್ರ ಸೋತ್ರ. ಆಮೇ ಆಮೇ ಸೋತ್ರ. ಏನೇನೋ ಕಮೆಂಟ್ಸ್ ಹೊಡಿತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಸೋತ್ರ. ಅದರ ನಾಯಕರು ಚಂದ್ರಶೇಖರ್ ಅವರು. ಸೋತ್ರ. ರಾಜಣ್ಣ ಅಂದರು, ನೀವೇ ತಾನೇ ಅಂದಿದ್ದು. ನೋಡಿದ್ರೆ ಗೊತ್ತು, ಸಿಕ್ಕಾಕೊಂಡ್ಬಿಡ್ತೀರ. ಪೌಲನ ಪತ್ರಿಕೆ ಓದಿದ್ರೆ ಗೊತ್ತಾಗುತ್ತೆ ಇದು ಪೌಲನೇ ಬರೆದಿದ್ದು ಅಂತ. ಸ್ವರ ಕೇಳಿದ್ರೆ ಗೊತ್ತಾಗಲ್ವೇ ಇದು ಚಂದ್ರಶೇಖರ್ದೇ ಅಂತ. ಸ್ತೋತ್ರ. ಆಮೇಲೆ ಸಿಲ್ಲಿಸನ್, ನಮ್ಮ ಸೇವೆಗೆ ದೇವರು ಕೆಲವೊಂದು ಒಳ್ಳೆ ಕನೆಕ್ಷನ್ಗಳನ್ನು ಕೊಡ್ತಾನೆ. ನೀವು ಬರೆದಿಟ್ಕೊಳ್ರಿ. ನಾನು ಕಳೆದ ರಾತ್ರಿ ತಡರಾತ್ರಿ ಆಯಿತು, ನಾನು ಮಲಗಿದಾಗ ಮುಂಜಾನೆ 3:30 ಎದ್ದೆ. ನಾನು 3:30 3:30 ಎದ್ದೆ. ನಾನು ಪ್ರಾರ್ಥನೆ ಕೂತ್ಕೊಂಡೆ. ದೇವರಾತ್ಮನ ಹೇಳಿದ್ರು, ನನ್ನ ಒಂದು ಪ್ರಾರ್ಥನೆ ಯಾವಾಗಲೂ ನಾನು ಮಾಡುವಂಥ ಪ್ರಾರ್ಥನೆ, ದೇವರೇ ನಿನ್ನ ಚಿತ್ತ ಇಲ್ಲದೆ ಇರುವುದು ಯಾವುದು ನನ್ನ ಲೈಫಲ್ಲಿ ಬರಬಾರ್ದು, ನಿನ್ನ ಚಿತ್ತ ಇರುವುದು ಯಾವುದು ನನ್ನಿಂದ ತಪ್ಪಿ ಹೋಗಬಾರ್ದು, ನಿನ್ನ ಚಿತ್ತ ಇಲ್ಲದೆ ಇರೋದು ಯಾವುದು ನನ್ನ ಲೈಫ್ನಲ್ಲಿ ಬರಬಾರ್ದು, ನಿನ್ನ ಚಿತ್ತ ಇರೋದು ಯಾವುದು ನನ್ನಿಂದ ತಪ್ಪಿ ಹೋಗಬಾರ್ದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಈ ಅಭಿಷೇಕ
ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಈ ಅಭಿಷೇಕ ನಿನಗೆ ವಿರುದ್ಧವಾಗಿ, ನಿನಗೆ ತಲೆನೋವಾಗಿ, ನಿನಗೆ ಭಾರವಾಗುವ ಕೆಲವೊಮ್ಮೆ, ಸಾರಿ ಟು ಸೇ ದಿಸ್, ಕೆಲವೊಮ್ಮೆ ಕೆಲವರಿಗೆ ನಾವು ಸುಮಾರು ಆಲೋಚನೆಗಳನ್ನು ಹೇಳ್ತೀವಿ, ಒಳ್ಳೆತನದಲ್ಲಿ ಹೇಳ್ತೀವಿ, ಗದರಿಸಿ ಹೇಳ್ತೀವಿ, ಖಂಡಿಸಿ ಹೇಳ್ತೀವಿ. ಎಲ್ಲ ಹೇಳಿದ್ರೂ ನಾನು ಹಿಡ್ದಿರೋ ಕೊಂಬೆ ದೊಡ್ಡದು ಅಂತ ಹೇಳೋ ರೀತಿಯಲ್ಲಿ, ನಾನೇ ಕರೆಕ್ಟು ನೀವೆಲ್ಲ ರಾಂಗ್ ಅನ್ನೋ ರೀತಿಯಲ್ಲಿ ಬಂದಾಗ ನಾವು ಒಂದೇ ಒಂದು ಮಾತು ಹೇಳ್ತೀನಿ ಲಾಸ್ಟಲ್ಲಿ, ಕಡೆಯದಾಗಿ ಹೇಳೋವಂಥದ್ದು, ಇದು ತಲೆನೋವು ಆಗ್ತಾ ಇದೆ ಅಂತ ಅಂದರೆ ಯೇಸುವಿನ ನಾಮದಲ್ಲಿ ಕರ್ತನೇ, ಐ ವಿಲ್ ಹ್ಯಾಂಡ್ ಓವರ್ ದಿಸ್ ಪರ್ಸನ್ ಟು ಇನ್ ಯುವರ್ ಹ್ಯಾಂಡ್ ಅಂತ, ನಿನ್ನ ಕೈಯಲ್ಲಿ ಈ ವ್ಯಕ್ತಿಯನ್ನು ಒಪ್ಪಿಸ್ಬಿಡ್ತೀನಿ ಅಂತ. ದಟ್ಸ್ ಇಟ್, ದಟ್ಸ್ ಇಟ್. ಸ್ತೋತ್ರ. ಅದಾದ ಮೇಲೆ ನಾನಲ್ಲ, ದೇವರು ಡೀಲ್ ಮಾಡ್ತಾ ಇರ್ತಾನೆ. ಆಮೇನ್. ಯಾರನ್ನು ಕಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಕಳೆದ ದಿವಸ ಒಂದು ಫ್ಯಾಮಿಲಿ ವರ್ಷಗಳಿಂದ ಸ್ತೋತ್ರ ಎಷ್ಟು ಉಪದೇಶ ಮಾಡಿದ್ವಿ, ಎಷ್ಟು ಹೇಳ್ಕೊಟ್ವಿ. ಈ ಕೆಲವರಿಗೆ ಅದೇನು ತಲೆಯಲ್ಲಿ ಯಾವ ಥರ, ಅದು ಒಂಥರ ಹುಳ ಅಂತಲೇ ಹೇಳ್ಬೋದು. ಸ್ತೋತ್ರ. ಅಲ್ಪ ನಾವೇನಾದರೂ ಪ್ರಮೋಟ್ ಮಾಡಿಬಿಟ್ರೆ ಕೊಂಬು ಅದುವರೆಗೂ ಕೊಂಬೇ ಇರಲ್ಲ, ಬೋರ್ಡ್ ತಲೆ ಇರುತ್ತೆ. ಆದರೆ ಕೊಂಬು ಹಿಂಗೆ ಮೊಳಕೆ ಹೊಡೆದು ಬಿಡುತ್ತೆ ಅವಾಗ. ಸ್ತೋತ್ರ. ಕೊಂಬು ಮೊಳಕೆ ಹೊಡೆದಿದೆ, ತಿರುಗಿ ಯಾರು ಪ್ರಮೋಟ್ ಮಾಡಿದ್ರೆ ಅವ್ರನ್ನೇ ಗುಮ್ಮುತ್ತೆ. ಸ್ತೋತ್ರ. ಅಂಥ ವ್ಯಕ್ತಿಗಳನ್ನು ಉಪದೇಶ ಮಾಡಿ ನೋಡಿದ್ವಿ, ಖಂಡಿಸಿ ನೋಡಿದ್ವಿ, ನಾವು ವಚನದ ಮೂಲಕ ಹೇಳ್ತಾ ನೋಡಿದ್ವಿ, ಇದಿಲ್ಲ. ಕಡೆಗೆ ಯೇಸುವಿನ ನಾಮದಲ್ಲಿ ದಟ್ಸ್ ಇಟ್. ಅವರ ಪರಿಸ್ಥಿತಿ, ಆನಂತರದಲ್ಲಿ ಆಗುವಂಥ ಪರಿಸ್ಥಿತಿ, ಅವರು ಅನುಭವಿಸುವ ರೀತಿ. ಕಳೆದ ದಿವಸಗಳಲ್ಲಿ ನನ್ನ ಹತ್ರ ಕರೆ ಮಾಡ್ತಾನೆ ಇದ್ರು ಕೆಲವರು. ದೇ ವಾಂಟೆಡ್ ಟು ಕಮ್ ಬ್ಯಾಕ್ ಟು ದಿ ಚರ್ಚ್. ನಾನು ಹೇಳಿದೆ, ಬಂದು ಆರಾಧನೆ ಮಾಡ್ಕೊಂಡು ಹೋಗ್ರಿ, ದಟ್ಸ್ ಇಟ್. ಬಟ್ ಗಾನ್, ದ ಲೈಫ್ ಸ್ಪಾಯ್ಲ್ಡ್. ಜೀವನ ಹಾಳು ಮಾಡಿಕೊಂಡ್ರು. ಯಾರಿಗೂ ರಿಪೇರ್ ಮಾಡೋಕ್ಕಾಗದೇ ಇರುವ ಮಟ್ಟಿಗೆ ಹಾಳು ಮಾಡಿಕೊಂಡ್ರು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಾಗ ನಾವೇನು ಮಾಡೋದು? ಮಾಡಿದ್ದು ನಾವು ಮಾರಾಯ, ನೀನು ಅನುಭವಿಸ್ಕೋ. ಒಂದು ತಿಳ್ಕೊಳ್ರಿ, ಅಭಿಷಕ್ತರನ್ನ ಮುಟ್ಟಬೇಡ್ರಿ, ಅಭಿಷಕ್ತರನ್ನ ಮುಟ್ಟಬೇಡ್ರಿ. ಕಾರಣ ಅವರ ತಲೆ ಮೇಲೆ ಈ ಅಭಿಷೇಕ ತೈಲ ಇದೆ. ಅವರ ದೊಡ್ಡಸ್ತಿಕೆ ಅಲ್ಲ, ಅವ್ರ ಸಾಮರ್ಥ್ಯ ಅಲ್ಲ, ಅವ್ರ ತಲೆ ಮೇಲಿರೋ ಈ ಅಭಿಷೇಕ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ, ನಿನ್ನನ್ನ ಧ್ವಂಸ ಮಾಡಾಕ್ಬಿಡುತ್ತೆ. ದ ರೈಟ್ ರಿಲೇಶನ್ಶಿಪ್, ದ ರೈಟ್ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ನಿನ್ನ ಜೀವನದಲ್ಲಿ ದೇವರು ರಿಲೀಸ್ ಮಾಡ್ತಾನೆ. ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಸಂಬಡಿ ಯಾರಾದರೂ ಕೈಗಳನ್ನು ಮೇಲೆ ಕೆತ್ತಿ ಗಟ್ಟಿಯಾಗಿ ಹೇಳ್ರಿ, ಐ ರಿಸೀವ್ ಇಟ್ ಅಂತ, ಐ ರಿಸೀವ್ ಇಟ್ ಅಂತ ಹೇಳ್ರಿ. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಆಮೇಲೆ ಸಭೆ ದೇವರದು, ಸಭೆಯ ತಲೆ ಕ್ರಿಸ್ತನು. ನಾನು ಇಲ್ಲಿರುವ ಪಾಸ್ಟರ್ಸ್, ಸೇವಕಿಯರು, ನಾವೆಲ್ಲ ಸಹ ಕೆಲಸಗಾರರು. ವಿ ಆರ್ ಕೋವರ್ಕರ್ಸ್. ಆಮೇಲೆ ನಮ್ಮನ್ನು ಕರೆದವನು, ಅವನು ನಮಗೆ ಲೆಕ್ಕ ಕೇಳ್ತಾನೆ. ಅವನ ಬಳಿ ನಾವು ಲೆಕ್ಕ ಒಪ್ಪಿಸ್ತೀವಿ. ನಾವು ಪರ್ಫೆಕ್ಟ್ ಅಂತ ನಾವು ಯಾವತ್ತೂ ಹೇಳಿಲ್ಲ, ಹೇಳೋದೂ ಇಲ್ಲ. ಪರ್ಫೆಕ್ಟ್ ಆಗಿದ್ದರೆ ಪ್ರಸಂಗ ಮಾಡ್ತಿರುವಾಗ ಮೈಕ್ ಕೆಳಗಡೆ ಬಿದ್ದಿರೋದು. ಯಾಕಂದರೆ ನಾನು ಇಲ್ಲಿ ಇರ್ತಿರಲಿಲ್ಲ, ದೇವರು ಎತ್ಕೊಂಡ್ಬಿಟ್ಟಿರೋರು ನನ್ನನ್ನು. ನನ್ನಲ್ಲೂ ಬಲಹೀನತೆಗಳು ಬರುತ್ತೆ. ಐ ಆಮ್ ಆಲ್ಸೋ ಹ್ಯೂಮನ್, ಐ ಆಮ್ ನಾಟ್ ಎ ಗಾಡ್. ನಾನು ದೇವರು ಅಲ್ಲ, ನಾನು ಮನುಷ್ಯ ನಿಮ್ಮ ಥರನೇ. ಆಮೇಲೆ ಹಲ್ಲೆಲೂಯಾ. ಆದರೆ ನನ್ನನ್ನು
ಪರ್ಫೆಕ್ಷನ್ ಕಡೆಗೆ, ನನ್ನನ್ನ ಸಂಪೂರ್ಣತೆ ಕಡೆ ನಡೆಸೋದು ಯಾವುದು ಗೊತ್ತಾ? ಈ ಅಭಿಷೇಕ ಇದೆಯಲ್ಲ, ಅದು ನನ್ನನ್ನು ಸರಿಪಡಿಸಿ 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 ಸರಿಯಾದ ಡೈರೆಕ್ಷನ್ ಅಲ್ಲಿ ನಡೆಸುವುದೇ ಈ ಅಭಿಷೇಕವಾಗಿರುವಂಥದ್ದಾಗಿದೆ. ದಟ್ ಈಸ್ ದ ರೀಸನ್ ಐ ಆಲ್ವೇಸ್ ಮೆನ್ಷನ್ ದಿಸ್. ನಾನು ಆದ್ದರಿಂದಲೇ ಯಾವಾಗಲೂ ಹೇಳ್ತೀನಿ, ಸ್ತೋತ್ರ, ಯಾವಾಗಲೂ ನಾನು ಹೇಳ್ತೀನಿ, ನೀವು ಸಾಧ್ಯವಾದವರು ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ ಅಭಿಷೇಕವನ್ನು ಹೊಂದಿಕೊಳ್ಳ್ರಿ. ದಟ್ ವಿಲ್ ಪ್ರೊಟೆಕ್ಟ್ ಯುವರ್ ಎಂಟೈರ್ ಲೈಫ್. ಅದು ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಕಾಪಾಡುವಂಥದ್ದಾಗಿದೆ. ಹಲ್ಲೆಲೂಯ. ಕೈಗಳನ್ನೆತ್ತಿ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ಮುಂದಿನ ಭಾಗವನ್ನು ನಾನು ಬರುವ ಸರ್ವಿಸ್ನಲ್ಲಿ ಮಾತಾಡ್ತೀನಿ, ಮುಂದಿನ ಸರ್ವಿಸ್ಗಳಲ್ಲಿ ಮಾತಾಡ್ತೀನಿ. ಹಲ್ಲೆಲೂಯ. ಎದ್ದು ನಿಂತ್ಕೊಳ್ಳೋಣ, ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ. ಕರ್ತನ ಮೇಜಿನ ಕಡೆಗೆ ನಾವು ಹೋಗುವ ಸಮಯ. ದೇವರ ಸನ್ನಿಧಾನದಲ್ಲಿ ಕೇಳಲ್ಪಟ್ಟ ವಾಕ್ಯಗಳನ್ನು ದೇವರ ಹಸ್ತಕ್ಕೆ ಕೊಡೋಣ. ಈ ಅಭಿಷೇಕ ನಮ್ಮನ್ನು ಯಾವ ಉದ್ದೇಶಕ್ಕಾಗಿ, ಯಾವ ಹುದ್ದೆಗಾಗಿ ಇವ ಅಭಿಷೇಕ ದೇವರು ಕೊಟ್ಟನೋ ಅದಕ್ಕಾಗಿ ನಮ್ಮನ್ನು ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಎರಡು, ಈ ಅಭಿಷೇಕ ನಷ್ಟವಾದವುಗಳನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮೂರು, ನಮಗೆ ಬೇಕಾದಂಥ ಡೈರೆಕ್ಷನ್ಗಳನ್ನು, ನಿದರ್ಶನಗಳನ್ನು ಇದು ದಯಪಾಲಿಸುತ್ತೆ. ನಾಲ್ಕು, ನಮ್ಮ ನಿಶ್ಚಲತೆಯನ್ನು, ಆ ಸ್ಟಾಗ್ನೇಷನನ್ನು, ನಿಶ್ಚಲತೆಯನ್ನು ಡಿಸ್ಟ್ರಾಯ್ ಮಾಡಿ, ನಾಶ ಮಾಡಿ ನಮ್ಮ ಜೀವನದಲ್ಲಿ ವೇಗ ವರ್ಧನೆಯನ್ನು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಯಾರಾದರೂ ಹೇಳ್ರಿ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಗಟ್ಟಿಯಾಗಿ ಹೇಳ್ರಿ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕೆಂಬ ನಾನು ಚಾಲೆಂಜ್ ಮಾಡ್ತೀನಿ ರೀ, ಚಾಲೆಂಜ್ ಮಾಡ್ತೇನೆ. ನೀನು 12 ಅವರ್ ದುಡಿದ್ರು, ನೀನು 12 ಅವರ್ ದುಡಿದು ನೀನು ಕಳಿಸೋದಕ್ಕಿಂತ ಅಭಿಷೇಕ ಉಳ್ಳ ದೇವ ಸೇವಕರು, ದೇವನ ಮಕ್ಕಳು, ಅವರು 1 ಅವರ್ ದುಡಿದ್ರೆ ಸಾಕು. ನೀನೇನು ಸಾಧಿಸಕ್ಕಾಗಿಲ್ವೋ ಉನ್ನತವಾಗಿ ಅಭಿಷೇಕ ಉಳ್ಳವರು ಸಾಧಿಸ್ತಾರೆ. ಅಭಿಷೇಕ ನಿನ್ನ ಸಂಬಂಧಗಳನ್ನು ಹೆಚ್ಚಿಸುವಂಥದ್ದಾಗಿರುತ್ತೆ. ಕಣ್ಣುಗಳ ಮುಚ್ಚೋಣ. ದೇವರ ಸಂಗಡವಾಗಿರುವಂಥ ಈ ಅನ್ಯೋನ್ಯತೆ ಪ್ರಾರ್ಥನೆ, ಉಪವಾಸದಲ್ಲಿದ್ದ ದೇವ ಜನರು ಕಳೆದ 7 ದಿವಸ ಪ್ರವಾದಿಗಳು ಹೇಳಿದ ಪ್ರವದನೆ ಶಬ್ದಗಳು, ವಾಕ್ಯದ ಮೂಲಕ ಕೇಳಿದಂಥ ವಾಕ್ಯಗಳು ನಮ್ಮ ಜೀವನವನ್ನು ರೂಪಾಂತರಪಡಿಸಲಿ.